ಹಾಸನದ ಹಿಮ್ಸ್ನಲ್ಲಿ ಸೂರಜ್ಗೆ ಮೆಡಿಕಲ್ ಚೆಕಪ್ ನಡೀತಾ ಇದೆ. ಸೆಂಟ್ ಠಾಣೆಯಲ್ಲಿ ವಿಚಾರಣೆ ಬಳಿಕ ಮೆಡಿಕಲ್ ಟೆಸ್ಟಿಗೆ ಅಂತ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇರುವ ಮೆಡಿಕಲ್ ಟೆಸ್ಟ್. ಹಿಮ್ಸ್ ಆಸ್ಪತ್ರೆಯ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇನ್ ಕೇಸ್ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕಾಗದೇ ಇದ್ರೆ ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸ್ತಾರೆ. ಸೊ ಅಲ್ಲಿ ಯಾವ ಕಸ್ಟಡಿಗೆ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಎಷ್ಟು ದಿನ ವಿಚಾರಣೆ ಆಗುತ್ತೆ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧಾರವನ್ನ ಮಾಡ್ತಾರೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಸೆನ್ ಪೊಲೀಸರು ಸೂರಜ್ ರೇವಣ್ಣರನ್ನ ಹಿಮ್ಸ್ ಹಾಸ್ಪಿಟಲ್ಗೆ ಕರೆ ತಂದಿದ್ದಾರೆ. ಈಗ ಅವರ ಮೆಡಿಕಲ್ ಚೆಕಪ್ ಆಗುತ್ತೆ, ಬೇಸಿಕ್ ಚೆಕಪ್, BP, ಶುಗರ್, ECG, ಫೀವರ್ ಏನಾದರೂ ಇದೆಯಾ, ಸೊ ಈ ಬೇಸಿಕ್ ಚೆಕಪ್ಗಳನ್ನು ಮಾಡಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬಹುದೋ ಇಲ್ವೋ ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಅಂದರೆ ಮೆಡಿಕಲಿ ಅವರು ಫಿಟ್ ಆಗಿದ್ದಾರೋ ಇಲ್ವೋ ಅಂತ. ಸೊ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣರನ್ನ ಹಾಜರುಪಡಿಸಲಾಗುತ್ತೆ. ಒಂದಾದ ಮೇಲೆ ಒಂದು ಈ ಕುಟುಂಬದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇವೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಆಗಿರಬಹುದು, ಅಥವಾ ಅವರ ತಂದೆ ರೇವಣ್ಣನವರಾಗಿರಬಹುದು, ಭವಾನಿ ರೇವಣ್ಣ ಆಗಿರಬಹುದು, ಈಗ ಮತ್ತೊಬ್ಬ ಪುತ್ರ HD ರೇವಣ್ಣರವರ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ಅವರು ಕೂಡ ಸದ್ಯಕ್ಕೆ ಹಿಮ್ಸ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಚೆಕಪ್ಗೆ ಒಳಗಾಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಇವರ ವಿರುದ್ಧ ಕೇಳಿ ಬಂದಿದೆ. ರೈಟ್, ಹಿಮ್ಸ್ ಹಾಸ್ಪಿಟಲ್ನಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಕಿರಣ್. ಮೆಡಿಕಲ್ ಟೆಸ್ಟ್ ಆಯ್ತಾ ಸೂರಜ್ದು? ಸಭಾ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಏನು ಸಂಬಂಧಪಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣವನ್ನು ಏನು ಹಿಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಬರಲಾಯಿತು. ಏನು ವೈದ್ಯಕೀಯ ಅಧೀಕ್ಷಕ ಲೋಕೇಶ್ ಅವರ ನೇತೃತ್ವದಲ್ಲಿ ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ಈಗಾಗಲೇ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗಿದೆ. ಆದರೆ ಹಿಂಬಾಗಿಲಿಂದ ಹಿಮ್ಸ್ ಹಾಸ್ಪಿಟ್ಲ್ ಹಿಂಬಾಗಿಲಿಂದ ಈಗಾಗಲೇ ಸೂರಜ್ ರೇವಣ್ಣವನ್ನು ನ್ಯಾಯಾಧೀಶರ ನಿವಾಸಕ್ಕೆ, ಅಂದರೆ ಹೊಳೆನರಸೀಪುರದ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿರೋಂಥದ್ದು. ಆದರೆ ಮಾಧ್ಯಮದವರೆಲ್ಲ ಮುಂಬಾಗಿಲಲ್ಲಿದ್ದರೆ ಹಿಂಬಾಗಿಲಿಂದ ಈಗ ASP ಏನು ತಮ್ಮ ಇದ್ದರು, ಅವ್ರ ನೇತೃತ್ವ ತಂಡ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳಿದ್ರು. ಅವರು ಹಾಸನದ ಹಿಮ್ಸ್ ಆಸ್ಪತ್ರೆ ಹಿಂಭಾಗದಿಂದ ಈಗ ಕರ್ಕೊಂಡು ಹೋಗಿರೋಂಥದ್ದು. ಸಭಾ, ವಾಟ್ ನೆಕ್ಸ್ಟ್ ಕಿರಣ್? ಸಭಾ, ಈಗ ವೈದ್ಯಕೀಯ ಪರೀಕ್ಷೆ ಮುಗಿದಿದೆ. ತದನಂತರ ಈಗ ನ್ಯಾಯಾಧೀಶರ ಮನೆಗೆ, ಅಂದರೆ ಹೊಳೆನರಸೀಪುರದಲ್ಲಿ ಏನು ಪ್ರಕರಣ, ಗ್ರಾಮಾಂತರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಈ ಸಂಬಂಧಪಟ್ಟಂತೆ ಈಗ ಹೊಳೆನರಸೀಪುರದ ನ್ಯಾಯಾಧೀಶರ ಮನೆಗೆ ಈಗ ಸೂರಜ್ ರೇವಣ್ಣನ ಕರೆದುಕೊಂಡು ಹೋಗ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತದನಂತರ ನ್ಯಾಯಾಧೀಶರು ಯಾವ ರೀತಿ ಸೂಚನೆ ಕೊಡ್ತಾರೆ, ಮತ್ತೆ ಕಸ್ಟಡಿ ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡ್ತಾರೋ, ಅಥವಾ ಏನು ಜನಪ್ರತಿನಿಧಿಗಳ ಏನು ವಿಶೇಷ ನ್ಯಾಯಾಲಯ ಇದೆ ಅಲ್ಲಿ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾರೆ, ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥದ್ದು. ಸಭಾ, ಓಕೆ, ಒಂದು ದೊಡ್ಡ ಪ್ರಭಾವಿ ಕುಟುಂಬ ಇದು. ಈ ಕುಟುಂಬದ ವಿರುದ್ಧ ಕಿರಣ್ ಒಂದಾದ ಮೇಲೆ ಮತ್ತೊಂದು ಆರೋಪಗಳು ಕೇಳಿ ಬರ್ತಾನೆ ಇದೆ. ಸೊ ಹಾಸನ ಜನರ ರಿಯಾಕ್ಷನ್ ಹೇಗಿದೆ ಅಂತ? ಸಭಾ, ಏನು ಮಾಜಿ ಸಚಿವರು ಇತ್ತೀಚೆಗಷ್ಟೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಮೇಲೆ ಬಂದಿರೋಂಥದ್ದು. ಇದಲ್ಲದೆ ಕಿರಿಯ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನು ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪಾಲಾಗಿರೋಂಥದ್ದು. ಇನ್ನು ಮುಂದುವರೆದಾಗ ಭವಾನಿ ರೇವಣ್ಣನು ಕೂಡ ಅಷ್ಟೇ, ಏನು ಸಂತ್ರಸ್ತೆ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಬೇಲ್ನಲ್ಲಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣನು ಕೂಡ ಬಹುತೇಕ ಜೈಲು ಪಾಲಾಗೋದು ಖಚಿತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು JDS ಕಾರ್ಯಕರ್ತರಿರ್ಬೋದು, ಇಲ್ಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಅಭಿಮಾನಿಗಳಿರ್ಬೋದು, ಸೂರಜ್ ರೇವಣ್ಣ ಅಭಿಮಾನಿಗಳಿರ್ಬೋದು, ಅಥವಾ ಏನು ಮಾಜಿ ಸಚಿವ ರೇವಣ್ಣನ ಅಭಿಮಾನಿಗಳು ಸಾಕಷ್ಟು ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ. ಯಾಕಪ್ಪ ಈ ರೀತಿ ಆಗಿದೆ ಅನ್ನೋ ಮಾತುಗಳು ಸಹ ಬರ್ತಾ ಇದೆ. ಸಭಾ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ. ಹಿಮ್ಸ್ ಹಾಸ್ಪಿಟಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಾಸನ ಜಿಲ್ಲಾಸ್ಪತ್ರೆ ಇದು. ಸೊ ಹಾಸನ ಜಿಲ್ಲಾಸ್ಪತ್ರೆಗೆ MLC ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರೋದು, ಅದು ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅವರದ್ದೇ ಪಕ್ಷದ ಕಾರ್ಯಕರ್ತ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಟ್ಟುವಾಗ ಸಾಕಷ್ಟು ಸಾಕ್ಷ್ಯಾಧಾರಗಳು, ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಈ ಯುವಕ ಕೊಟ್ಟಿದ್ದಾನೆ. ಸೂರಜ್ ಜೊತೆ ಚಾಟ್ ಮಾಡಿರೋದಾಗಿರಬಹುದು, ಅಥವಾ ಸೂರಜ್ ಇನ್ಯಾರ್ದೋ ಮೂಲಕ ಆ ಯುವಕನನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದದ್ದಾಗಿರಬಹುದು,
ಆತನಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ತೀನಿ ನಾನು, ನಿನಗೆ ಮುಂದೆ ಏನೂ ತೊಂದರೆ ಆಗೋದಕ್ಕೆ ಬಿಡಲ್ಲ, ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಅಭಯ ನೀಡಿದ್ದಾಗಿರಬಹುದು, ಅಥವಾ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿದ್ದಾಗಿರಬಹುದು. ಸೊ ಅದೆಲ್ಲ ಪ್ರೂಫ್ನೊಂದಿಗೆ ಈ ಯುವಕ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ. ಸೊ ಹಾಗಾಗಿ ನಿನ್ನೆ ಸಂಜೆ ಸನ್ ಪೊಲೀಸರು ಸೂರಜ್ ರೇವಣ್ಣರನ್ನ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಕೂಡ ಆಗುತ್ತೆ. ಒಂದಿಷ್ಟು ಬೇಸಿಕ್ ಎನ್ಕ್ವೈರಿ ಆದ ನಂತರ ಅವ್ರನ್ನ ಈಗ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಅವರ ಬೇಸಿಕ್ ಟೆಸ್ಟ್ಗಳು ಆದ ನಂತರ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರು ಪಡಿಸ್ತಾರೆ. ಅದಾದ ನಂತರ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಇದಿಷ್ಟು ನಿನ್ನೆಯಿಂದ ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್. ರೈಟ್, ಈಗ ಮೆಡಿಕಲ್ ಚೆಕಪ್ ಮುಕ್ತಾಯ ಆಗಿದೆ ಸೂರಜ್ ರೇವಣ್ಣ ಅವರದ್ದು. ಅವರನ್ನ ಪೊಲೀಸ್ ಜೀಪ್ನಲ್ಲೇ ಹೊಳೆನರಸೀಪುರದಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ರೇವಣ್ಣನವರ ಕುಟುಂಬ ಮಾಜಿ ಸಚಿವ, ಹಾಸನದ ತುಂಬಾ ಪ್ರಭಾವಿ ರಾಜಕೀಯ ಕುಟುಂಬ ಇದು. ಈ ಕುಟುಂಬಕ್ಕೆ ಒಂದಾದ ಮೇಲೆ ಒಂದು ಕಾನೂನು ಕಂಟಕ ಎದುರಾಗ್ತಾನೇ ಇದೆ. ಮೊದಲಿಗೆ ಕಿರಿಯ ಪುತ್ರ ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದ, ಲೈಂಗಿಕ ದೌರ್ಜನ್ಯದ ಆರೋಪ, ಅತ್ಯಾಚಾರದ ಆರೋಪ ಅವರ ವಿರುದ್ಧ ಕೇಳಿ ಬಂತು. ಅದಾದ ಬಳಿಕ ಅವರ ತಂದೆ ವಿರುದ್ಧನೂ ಕೂಡ ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯದ ಪ್ರಕರಣ ಮಾಜಿ ಸಚಿವ ರೇವಣ್ಣ ಅವರ ವಿರುದ್ಧ ಕೇಳಿ ಬಂತು. ಇನ್ನು ಕೆಆರ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಕೇಸ್, ಒಬ್ಬ ಸಂತ್ರಸ್ತಿಯನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಭವಾನಿ ವಿರುದ್ಧ ಆರೋಪ ಕೇಳಿ ಬಂತು. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು. ಅವರಿಗೆ ಜಾಮೀನು ಮಂಜೂರಾದ ನಂತರ ಅವರು ವಿಚಾರಣೆಗೆ ಹಾಜರಾದರು. ವಿಚಾರಣೆಯನ್ನ ಎದುರಿಸಿದ್ದಾರೆ ಭವಾನಿ ರೇವಣ್ಣ. ಅದಾದ ನಂತರ ಕುಟುಂಬದಲ್ಲಿ ಒಬ್ಬ ಸದಸ್ಯ ಉಳ್ಕೊಂಡಿದ್ದ, ಅದು ಸೂರಜ್ ರೇವಣ್ಣ. ಆ ಸೂರಜ್ ರೇವಣ್ಣನನ್ನು ಕೂಡ ಸದ್ಯಕ್ಕೆ ಪೊಲೀಸರು ಕರೆ ತಂದಿದ್ದಾರೆ. ಬೇರೊಂದು ಪ್ರಕರಣದಲ್ಲಿ ತಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ತೋಟದ ಮನೆಗೆ ಕರೆಸಿಕೊಂಡು ಆತನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದು, ದೌರ್ಜನ್ಯ ಎಸಗಿದ್ದು, ಅತ್ಯಾಚಾರ ಮಾಡಿರುವಂತಹ ಆರೋಪ. ಸೊ ಇದೆಲ್ಲ ಆದ ನಂತರ ಆತನಿಗೆ ಬೆದರಿಸಿದ್ದು ಆರೋಪ ಕೂಡ ಈ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿದೆ. ಸೊ ಇದೆಲ್ಲ ಆದ ನಂತರ ಆ ಯುವಕ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಸೊ ಕಂಪ್ಲೇಂಟ್ ಆದ ನಂತರ ಕೌಂಟರ್ ಕಂಪ್ಲೇಂಟ್ ಕೂಡ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ, ಕೋಟಿ ಕೋಟಿ ದುಡ್ಡಿಗೆ ಡಿಮ್ಯಾಂಡ್ ಇಡ್ಲಾಗ್ತಾ ಇದೆ ಅಂತ ಹೇಳಿ ಸೂರಜ್ ರೇವಣ್ಣ ಅವರು ಕೂಡ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿರೋದನ್ನ ಈಗಾಗಲೇ ನಾವು ಗಮನಿಸಿದ್ವಿ. ಆದರೆ ಸೂರಜ್ ರೇವಣ್ಣ ವಿರುದ್ಧ ಒಂದಷ್ಟು ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಸಂತ್ರಸ್ತನ ವಿರುದ್ಧ ದಾಖಲಾಗಿದೆ ಬ್ಲ್ಯಾಕ್ ಮೇಲ್ ಕೇಸ್. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಇಂದ ದೂರು ದಾಖಲು ಮಾಡಲಾಗಿದೆ. ಹೊಳೆನರಸೀಪುರ ಠಾಣೆಗೆ ದೂರು ನೀಡಿದ್ದಾರೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್. ಸಂತ್ರಸ್ತನ ವಿರುದ್ಧ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದರಲ್ಲಿ ಈ ಡೆವಲಪ್ಮೆಂಟ್ ಕೂಡ ಒಂದು. ಸೂರಜ್ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ದೂರು ದಾಖಲು ಮಾಡಿರುವಂತಹ ಸಂತ್ರಸ್ತ ಯುವಕ. ಸಂತ್ರಸ್ತ ದಾಖಲು ಮಾಡಿರುವಂತಹ ದೂರಿನಲ್ಲಿ ಹಾಗಾದ್ರೆ ಏನಿದೆ? ದೌರ್ಜನ್ಯದ ಬಗ್ಗೆ ದೂರಲ್ಲಿ ಇಂಚಿಂಚು ಮಾಹಿತಿಯನ್ನ ಆತ ಉಲ್ಲೇಖ ಮಾಡಿದ್ದಾನೆ. ಪಕ್ಷದ ಕಾರ್ಯಕರ್ತನಾಗಿದ್ದು ಕಳೆದ ಲೋಕಸಭಾ ಚುನಾವಣೆ ಪ್ರಚಾರದ ಸಮಯದಲ್ಲಿ ತಮ್ಮ ಗ್ರಾಮವಾದ ಕೊಳಂಗಿ ಗ್ರಾಮಕ್ಕೆ ಹಾಸನ ಎಂಎಲ್ಸಿ ಆದಂತಹ ಡಾಕ್ಟರ್ ಸೂರಜ್ ರೇವಣ್ಣ ಬಂದಿದ್ದಾಗ ನನ್ನ ಕಾರ್ಯಚಟುವಟಿಕೆಗಳನ್ನು ನೋಡಿ ನನ್ನ ಫೋನ್ ನಂಬರ್ ಪಡೆದುಕೊಂಡು ಅವರ ನಂಬರನ್ನು ನನಗೆ ಕೊಟ್ಟು ಭೇಟಿ ಮಾಡುವ ಬಗ್ಗೆ ತಿಳಿಸಿದ್ರು. ಜೂನ್ 6ನೇ ತಾರೀಕಿನ ಶುಕ್ರವಾರ ಸಂಜೆ 7:59ಕ್ಕೆ ಗುಡ್ ಈವ್ನಿಂಗ್ ಕಣೋ ಅಂತ ಲವ್ ಸಿಂಬಲ್ ಜೊತೆ ವಾಟ್ಸಪ್ ಮುಖಾಂತರ ಸಂದೇಶ ಕಳುಹಿಸಿದ್ರು. ಅದಕ್ಕೆ ನಾನು ವೆರಿ ಗುಡ್ ಈವ್ನಿಂಗ್ ಅಣ್ಣ ಎಂದು ರಿಪ್ಲೈ ಮಾಡಿದೆ. ಎಲ್ಲಿದ್ದೀಯಾ ಎಂದು ಅವರು ಕೇಳಿದಾಗ ನಾನು ಊರಿನಲ್ಲಿದ್ದೇನೆ ಎಂದು ಕಳುಹಿಸಿದೆ. ನೀನು ಏನು ಮಾಡುತ್ತಿದ್ದೀಯಾ, ಏನು ಓದಿದ್ದೀಯಾ, ಫ್ರೀ ಆದಾಗ ನಿನ್ನ ಹತ್ರ ಮಾತಾಡಬೇಕು ಎಂದು ಸಿಗು ಎಂದು ಕಳುಹಿಸಿದ್ರು. ನಾನು ಆಗ ಸರಿ ಅಣ್ಣ, ನೀವು ಅರಕಲಗೂಡು ಕಡೆಗೆ ಬಂದರೆ ಕಾಲ್ ಮಾಡಿ ಎಂದು ಕಳುಹಿಸಿದ್ದಕ್ಕೆ ಆಗ ಅವರು ನಾನು ಆ ಕಡೆ ಬರಕ್ಕಾಗಲ್ಲ, ನೀನೇ ತೋಟದ ಮನೆಗೆ ಬಾ ಎಂದು ಕರೆದಿರುತ್ತಾರೆ.
ಪುನಃ ನನಗೆ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಮೆಸೇಜ್ ಕಳುಹಿಸುತ್ತಿದ್ದು ಜೂನ್ 16ರ ಮಧ್ಯಾಹ್ನ 2 ಗಂಟೆಗೆ ನಾನು ಬರಲು ಹೇಳಿದ ಕಾರಣ ನಾನು ಕಾಲ್ ಮಾಡಿದಾಗ ಕಟ್ಟಾಯದಲ್ಲಿದ್ದೇನೆ. ಸಂಜೆ 6ರಿಂದ 6:15 ವೇಳೆಗೆ ಬಾ ಎಂದು ತಿಳಿಸಿದ್ರಿಂದ ನಾನು ಸಂಜೆ 6:15ಕ್ಕೆ ಗನ್ನಿಕಡದ ತೋಟದ ಮನೆಗೆ ಹೋದೆ. ಆಗ ಗೇಟ್ ಬಳಿ ಪೊಲೀಸರಿದ್ರು. ನಾನು ಅವರಿಗೆ ಬಂದ ಕಾರಣ ತಿಳಿಸಿದೆ. ಆಗ ನನಗೆ ಒಳಗಡೆ ಬರಲು ತಿಳಿಸಿದ್ರು. ಅವರ ಮನೆಯ ಬಳಿ 4ರಿಂದ 5 ಜನ ಬಿಹಾರಿಗಳಿದ್ದು ಮನೆಯೊಳಗೆ ಹೋದಾಗ ಸೂರಜ್ ರೇವಣ್ಣರವರು ರೂಮಿನಲ್ಲಿದ್ರು. ಆಗ ಬಾಗಿಲನ್ನು ಹಾಕಲು ತಿಳಿಸಿ ನನ್ನ ಬಳಿ ಬಂದು ಭುಜಕ್ಕೆ ಕೈ ಹಾಕಿ ಕಿವಿಯನ್ನು ಸವರುತ್ತಾ ನಾನು ನಿನ್ನ ಜೊತೆ ಇರುತ್ತೇನೆ, ನನ್ನ ಬಳಿ ನಂಬಿಕೆಯಿಂದ ಇರು, ನಿನ್ನನ್ನು ಬೆಳೆಸುತ್ತೇನೆಂದು ಹೇಳಿದ್ರು. ಗಾಬರಿಯಾಗಿ ನಾನು ಇದಕ್ಕೆ ಒಪ್ಪುವುದಿಲ್ಲ ಎಂದು ತಡೆ ಹಿಡಿದಾಗ ನೀನೀಗ ನಮ್ಮ ಮನೆಯಲ್ಲಿ ಒಬ್ಬನೇ ಇದ್ದೀಯಾ, ನಮ್ಮ ಮನೆತನದ ಬಗ್ಗೆ ಗೊತ್ತು, ನನ್ನೊಂದಿಗೆ ಸಹಕರಿಸು, ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆಂದು ಹೇಳಿ ಬೆಡ್ರೂಮ್ಗೆ ಕರೆದುಕೊಂಡು ಹೋದ್ರು. ನನ್ನ ಜೊತೆ ಬಲವಂತದಿಂದ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ನಡೆಸಿದ್ರು. ಬಳಿಕ ನನ್ನೊಂದಿಗೆ ಚೆನ್ನಾಗಿದ್ದರೆ ರಾಜಕೀಯವಾಗಿ ಬೆಳೆಸುತ್ತೇನೆ, ಒಳ್ಳೆಯ ಕಡೆ ಕೆಲಸ ಕೊಡುತ್ತೇನೆ, ನಾನು ಕರೆದಾಗ ಬರಬೇಕು, ನಾನು ಹೇಳಿದ ರೀತಿ ಮಾಡಬೇಕು, ನಾನು ಮೆಸೇಜ್ ಮಾಡಿದಾಗ ಸರಿಯಾಗಿ ರಿಪ್ಲೈ ಮಾಡಬೇಕು, ಈ ದಿನ ನೀನು ಸರಿಯಾಗಿ ಸಹಕರಿಸಿಲ್ಲ, ಸಾರಿ ಹೇಳು ಎಂದು ನನ್ನಿಂದ ಸಾರಿ ಹೇಳಿಸಿ ಮನೆಗೆ ಹೋದ ಮೇಲೆ ಮೆಸೇಜ್ ಮಾಡು ಎಂದು ಹೇಳಿ ಕಳುಹಿಸಿದ್ರು. ನಾನು ಅವರು ಹೇಳಿದಂತೆಯೇ ಸಾರಿ ಅಣ್ಣ ಎಂದು ಮನೆಗೆ ಬಂದು ರೀಚ್ ಆದ ಮೇಲೆ ಗುಡ್ ನೈಟ್ ಅಣ್ಣ ರೀಚ್ ಆದೆ ಎಂದು ಮೆಸೇಜ್ ಮಾಡಿದೆ. ಅವರು ಆರಾಮಾಗಿರು ಎಂದು ಮೆಸೇಜ್ ಮಾಡಿದರು. ನಾನು ಆ ಘಟನೆಯಿಂದ ಖಿನ್ನತೆಗೆ ಒಳಗಾಗಿರುತ್ತೇನೆ. ನಾನು ಸದರಿ ವಿಚಾರವನ್ನ ಸೂರಜ್ ರೇವಣ್ಣ ಅವರ ಆಪ್ತ ಹಾಗೂ ನನಗೂ ಸ್ನೇಹಿತರಾಗಿರುವ ಹನುಮನಹಳ್ಳಿ ಗ್ರಾಮದ ಶಿವಕುಮಾರ್ಗೆ ನನಗೆ ಆದ ಅನ್ಯಾಯದ ಬಗ್ಗೆ ತಿಳಿಸಿರುತ್ತೇನೆ. ಸೋಮವಾರ ರಾತ್ರಿ 10-11ಕ್ಕೆ ನಾನು ಅಪ್ಸೆಟ್ ಆಗಿ ಮನೆಯವರಿಗೆ ವಿಚಾರ ತಿಳಿದಿದ್ದರಿಂದ ಮನೆಯಲ್ಲಿ ಬೈಯುತ್ತಿದ್ದಾರೆ, ಮನೆಗೂ ಹೋಗಿಲ್ಲ. ನನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಫ್ಯಾಮಿಲಿಯನ್ನ ಕೈ ಬಿಡಬೇಡಿ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ರಲ್ಲ ಎಂದು ಸಂದೇಶ ಕಳುಹಿಸಿದ್ದೆ ಮತ್ತು ಸದರಿ ಮೆಸೇಜ್ ಅನ್ನ ಶಿವಕುಮಾರ್ನಿಗೂ ಸಹ ಕಳುಹಿಸಿಕೊಟ್ಟೆನು. ಅದೇ ದಿನ ರಾತ್ರಿ ಶಿವಕುಮಾರ್ ಅವರು ಕಾರಿನಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ನಾನು ಸೂರಜ್ ರೇವಣ್ಣರೊಂದಿಗೆ ಮಾತನಾಡಿದ್ದೇನೆ, ದುಡ್ಡು ಕೊಡಿಸುತ್ತೇನೆ, ಯಾರೊಂದಿಗೆ ಬಾಯಿ ಬಿಡಬೇಡ, ಬಾಯಿ ಬಿಟ್ರೆ ಅಥವಾ ಕೇಸು ಕೊಟ್ಟರೆ ನಿಮ್ಮನ್ನ ಕೊಲೆ ಮಾಡಿಸುತ್ತಾರೆ ಎಂದು ಬೆದರಿಕೆ ಹಾಕಿದ್ದು. ನಂತರ ಮರುದಿನ ಶಿವು ನನಗೆ ಹಲವಾರು ರೀತಿಯ ಒತ್ತಡ ಹಾಕಲು ಶುರು ಮಾಡುತ್ತಾನೆ. ನೀನು ಈ ಡೀಲ್ಗೆ ಒಪ್ಪಬೇಕು ಎಂದು ಹೇಳಿ ಅವರ ಫೋನ್ನಿಂದ ಸೂರಜ್ರೊಂದಿಗೆ ಮಾತನಾಡಿಸಿದಾಗ ಅವರು 2 ಕೋಟಿ ಹಣ ಹಾಗೂ ಕೆಲಸ ಕೊಡಿಸುವುದಾಗಿ ಆಮಿಷವೊಡ್ಡಿರುತ್ತಾರೆ. ನನಗೆ ದೈಹಿಕ ಹಿಂಸೆ ಆಗಿದ್ದರಿಂದ ನನ್ನನ್ನು ಆಸ್ಪತ್ರೆಗೆ ಹೋಗಲು ಬಿಡದೆ ಶಿವಕುಮಾರ್ ತಾನೇ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಆಸ್ಪತ್ರೆಗೆ ಹೋಗಲು ಬಿಟ್ಟಿರಲಿಲ್ಲ. ನಾನು ಒಪ್ಪದೇ ಇದ್ದಾಗ ನನ್ನನ್ನು ಕೊಲೆ ಮಾಡಬಹುದೆಂದು ಹೆದರಿ ತಪ್ಪಿಸಿಕೊಂಡು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಮಲಗಿರುತ್ತೇವೆ. ನಂತರ ಬುಧವಾರ ಶಿವು ನನಗೆ ಸಿಕ್ಕಿ ಸೂರಜ್ ರೇವಣ್ಣ ನನ್ನನ್ನು ಅವರ ಮನೆಗೆ ಕರೆದಿದ್ದಾರೆ, ನೀನು ಯಾರತ್ರನಾದರೂ ಬಾಯಿ ಬಿಟ್ಟರೆ ನಿನ್ನನ್ನು ಮುಗಿಸಿಬಿಡುತ್ತಾರೆಂದು ಹೇಳಿ ಹೋಗಿರುತ್ತಾನೆ. ನನಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದೆಂದು ಸೂರಜ್ ರವರಿಗೆ ಬುಧವಾರ ಸಂಜೆ 6:57ಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಬೇಕು, ನಿಮಗೆ ಶಿಕ್ಷೆ ಆಗಬೇಕು, ನಾನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿಲ್ಲ, ನ್ಯಾಯ ಸಿಗಬೇಕು ಅಷ್ಟೇ ಎಂದು ಮೆಸೇಜ್ ಮಾಡಿರುತ್ತೇನೆ. ಶಿವನಿಗೂ ಸಹ ನನಗಾದ ಅನ್ಯಾಯದ ಬಗ್ಗೆ ಮೆಸೇಜ್ ಮಾಡಿರುತ್ತೇನೆ. ಬುಧವಾರ ರಾತ್ರಿ ಶಿವು ನನ್ನನ್ನು ಮನೆಗೆ ಹೋಗಲು ಬಿಡದೆ ಹೊಳೆನರಸೀಪುರ ಲಾಡ್ಜ್ನಲ್ಲಿರಿಸಿ ನನ್ನಿಂದಲೇ 1,000 ರೂಪಾಯಿ ಹಣ ಪಡೆದು ಊಟದ ವ್ಯವಸ್ಥೆ ಮಾಡಿರುತ್ತಾನೆ. ನನಗೆ ರಾತ್ರಿ ನಿದ್ದೆ ಬರದೆ ಅಲ್ಲಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಹೋಗಿರುತ್ತೇನೆ. ನಂತರ ಶಿವು ನನ್ನ ಮೇಲೆ ದರೋಡೆ ಅಥವಾ ಹಣದ ಬೇಡಿಕೆ ಬ್ಲ್ಯಾಕ್ ಮೇಲ್ ಕೇಸ್ ಹಾಕಿಸುತ್ತೇನೆಂದು ಬೆದರಿಕೆ ಹಾಕಿರುತ್ತಾನೆ. ನಂತರ ನಾನು ಬೆಂಗಳೂರಿನ ಡಿಜಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಬರೆದು ನನ್ನ ಫೋಟೋ ತೆಗೆದು ಡಿಜಿ ಆಫೀಸ್ಗೆ ಕಂಪ್ಲೇಂಟ್ ಕೊಡಲು ಹೋಗಿರುವುದಾಗಿ ಶಿವು ಹಾಗೂ ಸೂರಜ್ ರೇವಣ್ಣರ ಮೊಬೈಲ್ಗೆ ಕಳುಹಿಸಿ ನಂತರ ಡಿಲೀಟ್ ಮಾಡಿರುತ್ತೇನೆ. ನನ್ನ ಮತ್ತು ನನ್ನ ಕುಟುಂಬದವರಿಗೆ ಸೂರಜ್ ರೇವಣ್ಣರ ಕಡೆಯಿಂದ ಜೀವ ಬೆದರಿಕೆ ಇದ್ದು ತೊಂದರೆಯಾದಲ್ಲಿ ಅವರು ಹಾಗೂ ಅವರ ಕುಟುಂಬದವರೇ ಕಾರಣರಾಗಿದ್ದು ನನ್ನ ಬಳಿ ಇರುವ ಎಲ್ಲ ರೀತಿಯ ಸಾಕ್ಷಿಗಳನ್ನು ತನಿಖಾ ಸಮಯದಲ್ಲಿ ನೀಡಲು ಬದ್ಧನಾಗಿರುತ್ತೇನೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಮತ್ತು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುವ ಸೂರಜ್ ರೇವಣ್ಣ ಹಾಗೂ ಹನುಮನಹಳ್ಳಿ ಗ್ರಾಮದ ಶಿವೂರವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.